ಇದು ಒಂದು ಬ್ರಾಹ್ಮಣ ಕನ್ಯೆ ಮಾರಿಕಾಂಬೆಯಾದ ಕತೆ. ಒಂದು ಬ್ರಾಹ್ಮಣ ಕನ್ಯೆಯ ಸೌಂದರ್ಯವನ್ನು ನೋಡಿ ಬೇರೆ ಜಾತಿಯ ಯುವಕ ಮನಸೋತು ಆ ಸುಂದರ ಕನ್ಯೆಯ ಮನವೊಲಿಸಲು ಎಲ್ಲ ತರಹದ ಬ್ರಾಹ್ಮಣ್ಯ ವಿದ್ಯೆಯನ್ನು ಕಲಿತು ಹೇಗೋ ಮೋಸ ಮಾಡಿ ಆ ಬ್ರಾಹ್ಮಣ ಕನ್ಯೆಯನ್ನು ಮದುವೆ ಆಗ್ತಾನೆ. ಮದುವೆಯಾದ ಮೇಲೆ ಆ ಯುವತಿಗೆ ತಿಳಿಯುತ್ತದೆ ಇವನು ಮಾಂಸ ತಿನ್ನುವವ ಹಾಗೂ ಬ್ರಾಹ್ಮಣ್ಯ ವಿದ್ಯೆ ಮಾತ್ರ ಅಲ್ಲದೆ ತಾಂತ್ರಿಕ ವಿದ್ಯೆಯನ್ನು ಕೂಡ ಕಲಿತಿದ್ದಾನೆ ಎಂದು. ಇದನ್ನು ತಿಳಿದು ಕೋಪಗೊಂಡ ಅವಳು ತನ್ನ ಗಂಡನನ್ನೇ ಕೊಲ್ಲಲು ಹೋಗುತ್ತಾಳೆ. ಯಾವಾಗ ಅವನ ಹೆಂಡತಿಯೇ ತನ್ನ ಶಿರವನ್ನು ಕಡಿಯಲು ಬರುತ್ತಿದ್ದಾಳೆ ಎಂದು ತಿಳಿದು ಅವನು ತನ್ನ ದೇಹವನ್ನು ಬಿಟ್ಟು ಒಂದು ಕೋಣದ ದೇಹವನ್ನು ಸೇರಿಕೊಳ್ತಾನೆ. ಅದನ್ನು ತಿಳಿದ ಆ ಯುವತಿ ಆ ಕೋಣದ ತಲೆಯನ್ನೇ ಕಡಿಯುತ್ತಾಳೆ. ಆ ನಂತರ ಅವಳು ತನ್ನ ಮನೆಯನ್ನು ಸುಟ್ಟು ತಾನು ಕೂಡ ಸುಟ್ಟು ಹೋಗುತ್ತಾಳೆ. ಇದನ್ನು ನೋಡಿದ ಆ ಊರಿನ ಜನರು ಇವಳು ಸಾಮಾನ್ಯ ಕನ್ಯೆ ಅಲ್ಲ, ಇವಳು ದುರ್ಗ ಸ್ವರೂಪಿ ಮಾರಿಕಾಂಬೆ ಎಂದು ಪೂಜೆ ಮಾಡಲು ಶುರು ಮಾಡ್ತಾರೆ.